ಇನ್ನು ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಒಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 8 ಜನ ಶಂಕಿತರನ್ನ ಪೊಲೀಸರು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಬರ್ಬರ ಹತ್ಯೆ ನಡೆಸಿದಂತ ದುಷ್ಕರ್ಮಿಗಳ ಮಾಹಿತಿಯನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇನ್ನು ಪೊಲೀಸರಿಂದ ಪ್ರಮುಖ ಆರೋಪಿಗಳು ಅಂದ್ರೆ ಈ ಕೃತ್ಯದಲ್ಲಿ ಯಾವ ಒಂದು ಕೋರ್ ಟೀಮ್ ಇತ್ತು ಆ ಆರೋಪಿಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸ ಆಗ್ತಾ ಇದೆ. ಪ್ರಕರಣದ ತನಿಖೆಗೆ ಈಗಾಗಲೇ 5 ತಂಡಗಳನ್ನ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ರಚನೆ ಮಾಡಿದ್ರು. ಈಗ 5 ತಂಡ ಈ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದೆ. ಮಂಗಳೂರನ್ನೇ ಬೆಚ್ಚಿ ಬೀಳಿಸಿದಂಥ ಹಾಡ ಹಗಲೇ ನಡೆದಂಥ ಒಂದು ಡೆಡ್ಲಿ ಮರ್ಡರ್ ಇದು. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯನ್ನ ಜನನಿಬಿಡ ಪ್ರದೇಶದಲ್ಲೇ ಹಾಡ ಹಗಲೇ ಕೊಚ್ಚಿ ಭೀಕರವಾಗಿ ನಿನ್ನೆ ಹತ್ಯೆ ಮಾಡಲಾಗಿತ್ತು. ನಿನ್ನೆ 8 ಗಂಟೆ 8:15 ಸುಮಾರಿಗೆ ಸಂಜೆ. ಆ ಒಂದು ಪ್ರಕರಣದಲ್ಲಿ ಈಗ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. 8 ಜನ ಶಂಕಿತ ಆರೋಪಿಗಳನ್ನ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಹಾಗೂ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈ ಶಂಕಿತ ಆರೋಪಿಗಳಿಂದ ಯಾವ ಮೂಲ ಕೊಲೆಗಾರರಿದ್ದಾರೋ ದೃಶ್ಯಗಳಲ್ಲಿ ಕಾಣ್ತಿರೋ ಹಾಗೆ 6-7 ಜನ ಏನಿದ್ದಾರೆ ಅವರ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ನಡೀತಾ ಇದೆ. ತೀವ್ರ ವಿಚಾರಣೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಈಗಾಗಲೇ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ 5 ವಿಶೇಷ ತಂಡಗಳನ್ನ ರಚನೆ ಮಾಡಿ ಈ ಪ್ರಕರಣದ ತನಿಖೆ ನಡೆಸೋದಕ್ಕೆ ಫೀಲ್ಡ್ಗೆ ಇಳಿಸಿದ್ರು. ಈಗ 5 ತಂಡಗಳು ಪ್ರಮುಖವಾಗಿ ಬೇರೆ ಬೇರೆ ಆಯಾಮದಲ್ಲಿ ತನಿಖೆ ನಡೆಸ್ತಿದ್ದಾರೆ. ಈಗ 8 ಶಂಕಿತ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈ 8 ಜನ ಆರೋಪಿಗಳ ಹಿನ್ನೆಲೆ ಏನು ಅಂಡ್ ಯಾವ ರೀತಿ ಪೊಲೀಸರು ಇವ್ರನ್ನ ಟ್ರ್ಯಾಪ್ ಮಾಡಿದ್ರು ಅಂತ ಡೀಟೇಲ್ಸ್ ಕೊಡೋ ಹಾಗಿದ್ರೆ. ರಾಹುಲ್, ಹಿಂದೂ ಸಂಘಟನೆಯ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಪೊಲೀಸರು ತನಿಖೆ ಮುಂದುವರಿಸ್ತಾ ಇರುವಂತದ್ದು. ನಿನ್ನೆ ಬಜ್ಪೆಯ ಜನನಿಬಿಡ ಪ್ರದೇಶದಲ್ಲಿ 8:30 ಅಥವಾ 8:40 ಅಷ್ಟೊತ್ತಿಗೆ ಈ ಒಂದು ಹತ್ಯೆ ನಡೆಸಲಾಗಿತ್ತು. ಇದರಲ್ಲಿ ಹಲವಾರು ಜನ ಭಾಗಿಯಾಗಿರೋ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿತ್ತು. ಹಾಗೇನೆ ನಿನ್ನೆ ರಾತ್ರಿಯಿಂದಲೇ ಪೊಲೀಸರ 5 ಟೀಮ್ ಅನ್ನ ಮಾಡಿಕೊಂಡು ಈ ತನಿಖೆ ಆರಂಭವಾಗಿತ್ತು. ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಒಂದು 5 ಟೀಮ್ ಅನ್ನ ರಚನೆ ಮಾಡಿ ಬೇರೆ ಬೇರೆ ಆಂಗಲ್ಗಳಲ್ಲಿ ಈ ಒಂದು ಪ್ರಕರಣವನ್ನ ಭೇದಿಸ್ಲಿಕ್ಕೆ ಅವರಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ರು. ಹಾಗೇನೆ ಈ ಕೋರ್ ಟೀಮ್ ಯಾರಿದ್ದಾರೆ, ಈ ಒಂದು ಕೃತ್ಯ ಎಸಗಿದಂತಹ ಒಂದು ಟೀಮ್ ಯಾರಿತ್ತು ಅವರನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ನಿನ್ನೆಯಿಂದಲೇ ಪೊಲೀಸರು ಮುಂದಾಗಿದ್ರು. ಹಾಗೇನೆ ಹಲವಾರು ಇನ್ಫಾರ್ಮೇಶನ್ ಗಳನ್ನ ಅವರು ಪಡ್ಕೊಂಡಿದ್ರು. ಹಾಗೆ ಲಾಜಿಸ್ಟಿಕ್ ಸಪೋರ್ಟ್ ಯಾರು ಮಾಡಿದ್ರು, ಈ ಒಂದು ಟೀಮ್ಗೆ ಲಾಜಿಸ್ಟಿಕ್ ಸಪೋರ್ಟ್ ಯಾರು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ. ಯಾಕಂದ್ರೆ ಹಲವಾರು ವಿಡಿಯೋಗಳು ಹರಿದಾಡ್ತಾ ಇದ್ವು. ಕೃತ್ಯ ನಡಿಬೇಕಾದ್ರೆ ಹಾಗೇನೆ ಹತ್ಯೆ ನಡೆಸಬೇಕಾದ್ರೂ ಕೂಡ ಮಾಡಿದಂತ ವಿಡಿಯೋ ಲಭ್ಯವಾಗಿತ್ತು. ಹಾಗೇನೆ CCTV ಫುಟೇಜ್ಗಳು ಯಾವ ರೀತಿ ಬಂದ್ಕೊಂಡು ಮೀನಿನ ಒಂದು ಗಾಡಿ ಬಂದ್ಕೊಂಡು ಅವರ ಸುಹಾಸ್ ಶೆಟ್ಟಿ ಬರ್ತಾ ಇದ್ದಂತಹ ಕಾರಿಗೆ ಗುದ್ದಿ ಅವರನ್ನ ಅಡ್ಡ ಹಾಕಿರುವಂತದ್ದು, ಅದರ ನಂತರ ಇನ್ನೊಂದು ಕಾರ್ನಲ್ಲಿ ಬಂದು ಅಟ್ಯಾಕ್ ಮಾಡುವಂತ ಪ್ರತಿಯೊಂದು ವಿಡಿಯೋ ಕೂಡ ಲಭ್ಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಕೆಲವು ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಐಡೆಂಟಿಫೈ ಮಾಡುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ರು. ಈ ಹಿನ್ನೆಲೆಯಲ್ಲಿ 8 ಜನರನ್ನ ಶಂಕಿತರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ವಿಚಾರಣೆ ನಡೆಸಿ ಈಗ ಈ ಒಂದು ಕೋರ್ ಟೀಮ್ ಅಲ್ಲಿ ಯಾರಿದ್ರು ಅನ್ನೋದು ಈಗಾಗಲೇ ಐಡೆಂಟಿಫೈ ಆಗಿದೆ ಅನ್ನೋ ಒಂದು ಮಾಹಿತಿ ಇದೆ. ಹಾಗೇನೆ ಯಾರು ಈ ಒಂದು ಕೃತ್ಯ ಎಸಗಿದ್ದ ಇದರ ಪ್ರಮುಖ ಆರೋಪಿ ಯಾರು ಅನ್ನೋದನ್ನ ಈಗಾಗಲೇ ಪತ್ತೆ ಹಚ್ಚಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ, ಯಾಕಂದ್ರೆ ನಾಳೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬರ್ತಾ ಇರೋ ಹೋಮ್ ಮಿನಿಸ್ಟರ್, ಹಾಗೇನೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಳೆ ಸಭೆ ಕೂಡ ಇದೆ. ಈ ಸಭೆಯಲ್ಲಿ ಕೂಡ ಯಾಕಂದ್ರೆ ನಿನ್ನೆಯಿಂದ ಇವತ್ತಿನವರೆಗೆ ಹಲವಾರು ಸಣ್ಣ ಪುಟ್ಟ ಘಟನೆಗಳು ನಡೆದಿವೆ, ಚೂರಿ ಇರಿತ ನಡೆದಿದೆ, ಹಾಗೇನೆ ಕಲ್ಲು ತೂರಾಟದ ಘಟನೆಗಳು ನಡೆದಿವೆ. ಇದೆಲ್ಲವನ್ನ ಅಂದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ತಗೊಳ್ಬೇಕು, ಪೊಲೀಸರು ಏನೆಲ್ಲ ಕ್ರಮಗಳನ್ನು ತಗೊಂಡಿದ್ದಾರೆ, ಹಿರಿಯ ಪೊಲೀಸ್ ಅಧಿಕಾರಿಗಳ ಒಟ್ಟಿಗೆ ಸಭೆ ಕೂಡ ನಡೀಲಿಕ್ಕಿದೆ. ಇದರ ನಡುವೆ ಪೊಲೀಸರು ಈ 8 ಜನರನ್ನ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆ ನಡೆಸ್ತಾ ಇರುವಂತದ್ದು. ರಾಹುಲ್. ರೈಟ್ ಕಿರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.